ವೃತ್ತಿಯಿಂದ ಬೇರೆ ಬೇರೆ ಇದ್ರೂ ಪ್ರವೃತ್ತಿಯಿಂದ ತಾವೆಲ್ಲ ಸಂಗೀತಗಾರರು. ಆ ಮುಖಾಂತರ ಇಲ್ಲೆಲ್ಲ ತಾವೆಲ್ಲ ಸೇರಿದ್ದೀರಿ. ನಿಮ್ಮ ಕಾರ್ಯಕ್ರಮದ ದಿನಾಂಕ ನಿಗದಿಯಾಗಿತ್ತು. ಕಳೆದ ಸಾರಿ ಜಮಖಂಡಿಯ ರೋಟ್ರಿ ಭವನದಲ್ಲಿ ಮಾಡೋದು ಅಂತ ಈ ಸಲನೂ ಅದನ್ನು ನಾವು ಬುಕ್ ಮಾಡಿ ಆಗಿತ್ತು. ಬೆಳಗಿಲಿಯವರು ಮತ್ತು ನಾನು ಒಂದು ಕೆಲಸದ ನಿಮಿತ್ತ ಧಾರವಾಡಕ್ಕೆ ಹೋಗಬೇಕಾಗಿತ್ತು, ಹೊರಟಿದ್ವಿ. ಆವಾಗ ಸಹಜವಾಗಿ ಈ ಸಲದ ಕಾರ್ಯಕ್ರಮ ಸ್ವಲ್ಪ ವಿಭಿನ್ನ ಆಗಬೇಕು, ಬೇರೆ ಥರ ಫೀಲ್ ಆಗಬೇಕು ಬಂದಂಥ ಕಲಾವಿದರಿಗೆ. ಅದಕ್ಕಾಗಿ ಏನು ಮಾಡೋಣ ಅಂತ ಕೇಳಿದಾಗ ತಟ್ಟನೆ ನೆನಪಾದದ್ದು ಈ ಸುಮ್ಮನೆ, ಕಲ್ಲಳಿಯ ಸುಮ್ಮನೆ. ಇದರ ಹೆಸರೇ ಸುಮ್ಮನೆ. ಭಾಳ ನಿಮಗಿಷ್ಟ ಆಯಿತು ಅಂತ ಅನ್ಕೋತೀನಿ. ಕ್ರಿಸ್ ಸರ್ ಎಲ್ಲಿ? ಹೌ ಇಸ್ ಇಟ್ ಪ್ಲೇಸ್? ಯಾರು ಸಾಹಿತ್ಯ ಮತ್ತು ಕಲೆಯಲ್ಲಿ ಆಸಕ್ತರಿರ್ತಾರೋ ಅವರಿಗೆಲ್ಲ ಸ್ವರ್ಗ ಭೂಮಿ ಇದು. ಸುಮ್ಮನೆ ಹೆಸರಿಟ್ಟವರು ಸತ್ಯಕಾಮರು. ಸತ್ಯಕಾಮರು ಈ ನೆಲದ ಬಹುದೊಡ್ಡ ಸಾಹಿತಿ, ಚಿಂತಕ, ಕೃಷಿ ಪಂಡಿತ, ವೈದ್ಯ, ಇಷ್ಟೆಲ್ಲ ಆಗಿದ್ದರು. ಅವರದೇ ಈ ನೆಲ ಅವ್ರದ್ದು. ಸುಮ್ಮನೆ ಅಂತಂದಾಗ ಅವರು ಸುಮ್ಮನೆ ಇರಲಿಲ್ಲ, ನಿರಂತರವಾಗಿ ಒಂದು ಶಕ್ತಿಯ ಹುಡುಕಾಟದಲ್ಲಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊದಲಿಗೆ ಧುಮುಕಿದ್ರು. ಆ ನಿಮಿತ್ತ ಬ್ರಿಟಿಷರು ಅವರನ್ನು ಹಿಡಿಲಿಕ್ಕೆ ಅಂತಂದಾಗ ಊರು ಬಿಟ್ಟರು. ಅಲಿದಾಡ್ತಾ ಎಲ್ಲಿ ಅಂತ ಗೊತ್ತಿಲ್ಲ, ಅಲಿದಾಡ್ತಾ ಹೋದರು. ದೇವಸ್ಥಾನಗಳು, ಗುಡಿ ಗುಂಡಾರಗಳು ಬೇರೆ ಬೇರೆ ಸ್ಥಳದಲ್ಲಿ ಇರ್ತಿದ್ರು. ಆವಾಗ ಒಳಗಡೆ ಇರ್ತಕ್ಕಂಥ ಜ್ಞಾನದ ಶಕ್ತಿ ಏನಾದರೂ ಪಡ್ಕೋಬೇಕು ಅನ್ನೋದು ನಿರಂತರ ಅವರಲ್ಲಿತ್ತು. ಬರೀ ಮಾತಾಡಿದ್ರೆ ಸಾಕು, ಭಾಳಷ್ಟು ಜನ ಅವರ ಮಾತನ್ನು ಕೇಳಬೇಕು ಅಂತ ಅನ್ನಿಸ್ತಿತ್ತು. ಅಂಥ ವಾಕ್ಚಾತುರ್ಯ ಇತ್ತು, ಜ್ಞಾನ ಇತ್ತು. ನಿಲ್ಲಲಾರದೆ ಪಯಣ ಬೆಳೆಸಿದರು, ಸಾಧಕರನ್ನು ಗುರುತಿಸಿದರು, ಗುರುಗಳನ್ನು ಹುಡುಕಿದರು. ನನಗೆ ಸಾಕ್ಷಾತ್ಕಾರ ಆಗಬೇಕು ಭಗವಂತಂದು ಅನ್ನುವಂಥದ್ದು. ಹಾಗೆ ಅಲಿತಾ ಹಿಮಾಲಯನೂ ಆತು, ಇಲ್ಲಿರ್ತಕ್ಕಂಥ ಉಳಿದ ಎಲ್ಲ ಕ್ಷೇತ್ರಗಳೂ ಅದು. ಯಾರಿಗೂ ಕೂಡ ತಮಗಿದ್ದ ಶಕ್ತಿ ಬಗ್ಗೆ ಯಾರಿಗೂ ಹೇಳ್ಕೊಳ್ಳಿಲ್ಲ ಅವರು. ಅದನ್ನು ಪ್ರಚಾರಕ್ಕಾಗಿ ಬಳಸಲಿಲ್ಲ. ಇದ್ದದ್ದನ್ನು ಒಳಗಡೆ ಅನುಭವಿಸುವಂಥ ಒಂದು ಮನೋಭಾವ ಅವ್ರದ್ದು. ಆ ಕಾರಣಕ್ಕಾಗಿ ಎಲ್ಲ ಕಡೆಯಿಂದ ಜ್ಞಾನ ಸಂಪಾದನೆ ಆದ ಬಳಿಕ, ಪರಿಪೂರ್ಣರಾದ ಬಳಿಕ ಅವ್ರಿಗನಿಸ್ತು ಒಂದು ಶಕ್ತಿ ಇದೆ, ಇದನ್ನೆಲ್ಲ ನಡೆಸುವಂಥ ಒಂದು ಶಕ್ತಿ ಇಲ್ಲಿದೆ, ಅದು ತನಗೆ ದೊರೆತಿದೆ ಅಂತ ತಂದಾಗ ಸಾಕಷ್ಟು ಸಮಯವನ್ನು ಹಿಮಾಲಯದಲ್ಲೇ ಕಳೆದರು. ಬರ್ತಿದ್ದಿಲ್ಲ. ಇದು ಸತ್ಯಕಾಮರ ತೋಟ. ಇಲ್ಲಿರೋದೀಗ ಸತ್ಯಕಾಮರ ತಮ್ಮ, ಅವರ ಕುಟುಂಬ ಮತ್ತು ಮನೆ ಯಜಮಾನ ಪವನ್ ಅಂಥೇಳಿ, ದೀಕ್ಷಾ ಅವರ ಸಹೋದರಿ ಅಶ್ವಿನಿ, ಪವನ್ ಅವರ ಗೃಹಿಣಿ. ತಾಯಿ ಇದ್ದರು. ಸತ್ಯಕಾಮರು ಮದುವೆ ಆಗಲಿಲ್ಲ. ಸತ್ಯಕಾಮರು ಬ್ರಹ್ಮಚಾರಿಯಾಗೇ ಉಳಿದ್ರು. ಆದರೆ ಈ ಕುಟುಂಬಕ್ಕೆ ಏನು ಬೇಕೋ ಅದನ್ನು ಅವರು ಬರೆದಂಥ ಕಾದಂಬರಿಗಳು ಅವು ಎಲ್ಲ ಬರೀತಾರೆ ಅಂತಂದ್ರೆ ಸಾಕು, ಪ್ರಕಾಶಕರು ಕ್ಯೂ ನಿಲ್ತಿದ್ರು. ಬೆಂಗಳೂರಲ್ಲಿ ಕುಂತು ಬರೀತಿದ್ರು. ಅವರಿಗೆ ಈ ಕಡೆ ಉಪಜೀವನಕ್ಕಂತ ಕೊಟ್ಟು ಮತ್ತೆ ಹಿಮಾಲಯಕ್ಕೆ ಹೋಗ್ತಿದ್ರು. ಹೀಗಿದ್ದಾಗ ಇನ್ನೊಬ್ಬರು ಇಲ್ಲಿ ಇದನ್ನು ನಡೆಸ್ತಾರವರು, ಇದನ್ನು ಪೂರ್ತಿ ಈ ಥರ ಡೆವಲಪ್ಮೆಂಟ್ ಮಾಡಿದವರು ವೀಣಾ ಬನ್ನಂಜೆ. ಸಾಕಷ್ಟು ನೀವು ಯಾರಾದರೂ ಕೇಳಿರ್ಬೋದು. ಇವತ್ತು ಯೂಟ್ಯೂಬ್ನಲ್ಲಿ ಏನಾದರೂ ವೀಣಾ ಬನ್ನಂಜೆ ಸ್ಪೀಚ್ ಅಂತ ಹೊಡೆದ್ರೆ ಬಹುಶಃ ಕರ್ನಾಟಕದಲ್ಲಿ ಅಷ್ಟೊಂದು ಅದ್ಭುತವಾಗಿ ಮಾತಾಡುವ ಇನ್ನೊಬ್ಬ ಮಹಿಳಾ ಸಾಹಿತಿ ಇಲ್ಲ ಅಂತ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ. ವೀಣಾ ಬನ್ನಂಜೆ ಅವರು ಬನ್ನಂಜೆ ಗೋವಿಂದಾಚಾರ್ಯ ಮಗಳು. ಉಡುಪಿ ಅಷ್ಟಮಠಗಳ ಕೇಂದ್ರ ಉಡುಪಿ, ಸಾಕಷ್ಟು ಸಾಂಸ್ಕೃತಿಕ ಶ್ರೀಮಂತಿಕೆ ಇರೋಂಥ ಉಡುಪಿ. ಅಲ್ಲಿ ಪೂರ್ಣ ಪ್ರಜ್ಞೆ ಕಾಲೇಜಿನಲ್ಲಿ ವೈಸ್ ಪ್ರಿನ್ಸಿಪಾಲ್ ಆಗಿದ್ಲು ವೀಣಕ್ಕ. ಆವಾಗ MPhil ಥೀಸಸ್ಗಾಗಿ ಅಕ್ಕ ಮಹಾದೇವಿ ಕುರಿತು ಒಂದು ಲೇಖನವನ್ನು, ಅದರ ಪುಸ್ತಕಗಳನ್ನು ಬರೆದರು. ಅಕ್ಕ ಮಹಾದೇವಿ ಬಗ್ಗೆ ಬರೆದಾಗ ಅಕ್ಕ ಮಹಾದೇವಿ ಆ ರೀತಿ ಬದುಕಕ್ಕೆ ಸಾಧ್ಯನಾ? ಒಂದು ಸಮೂಹದಲ್ಲಿ, ಪುರುಷರಿರುವಂಥ ಒಂದು ಸಮೂಹದಲ್ಲಿ
ಒಂದು ನಡುವಯಸ್ಸಿನ ಮಹಿಳೆ ಪೂರ್ಣ ಬೆತ್ತಲಾಗಿ ಹೋಗಲಿಕ್ಕೆ ಸಾಧ್ಯ ಆಗಿದ್ರೆ ಆ ಒಂದು ಪ್ರೇರೇಪಿಸುವಂಥ ಶಕ್ತಿ ಯಾವುದು? ಅದನ್ನು ಹುಡುಕಾಟದಲ್ಲಿದ್ದವರು ವೀಣಾ ಬನ್ನಂಜೆ. ಇವ್ರದ್ದು ಸತ್ಯಕಾಮರದು ಕೂಡ ಉಡುಪಿಯ ಸಾಕಷ್ಟು ಸಾಹಿತಿಗಳ ಒಡನಾಟ ಇತ್ತು. ಆವಾಗ ಒಂದು ಅಚಾನಕ್ಕಾಗಿ ವೀಣಕ್ಕಗೂ ಮತ್ತು ಸತ್ಯಕಾಮರಿಗೆ ಮುಖಾಮುಖಿ ಆದಾಗ ಇವರ ಪ್ರಶ್ನೆ ಅದು, ನಾನು ಅಕ್ಕ ಮಾದೇವಿ ಆಗಬಹುದಾ? ಗಂಡು ಮತ್ತು ಹೆಣ್ಣಿನ ಮೀರಿದ ನಿರ್ಲಿಂಗಿಯಾಗಿ ಬದುಕಬಹುದಾ? ಆ ಶಕ್ತಿ ಅಧ್ಯಾತ್ಮಕ್ಕೆ ಅಥವಾ ಧ್ಯಾನಕ್ಕಿದೆನಾ ಅಂತ ಕೇಳಿದಾಗ, ಹೌದು ಮಗಳೇ, ಸಾಧ್ಯ ಇದೆ. ಅದಕ್ಕೆ ನೀನು ರೆಡಿ ಆಗಬೇಕು, ಅದಕ್ಕೆ ನಿನ್ನನ್ನು ಅರ್ಪಿಸ್ಕೊಳ್ಬೇಕು ಅಂತ ತಂದಾಗ ವೀಣಕ್ಕ ಅದನ್ನೆಲ್ಲ ಬಿಟ್ಟು ಪೂರ್ಣ ಪ್ರಜ್ಞೆ ಕಾಲೇಜಿನ ವೈಸ್ ಪ್ರಿನ್ಸಿಪಾಲ್ ಇದ್ದರು. ಸಾಕಷ್ಟು ಅವ್ರದ್ದು ಸ್ನೇಹಿತರ ಬಳಗ ಇತ್ತು. ಸ್ವತಃ ವಿಷ್ಣುವರ್ಧನ್ ಅವರ ಗುರುಗಳೇ ಬನ್ನಂಜೆ ಗೋವಿಂದಾಚಾರ್ಯ ವಿದ್ವಾಂಸರಿದ್ದರು. ಅದನ್ನೆಲ್ಲನೂ ಬಿಟ್ಟು ಇಲ್ಲಿ ಅವರು ಬರೋ ತನಕ ಇದು ಯಾವುದೂ ಇರಲಿಲ್ಲ, ಬರೀ ಒಂದು ಮನೆ ಮಾತ್ರ ಇತ್ತು, ಮಹಾಮನೆ. ಅದು ಅವ್ರು ಬಂದ ಬಳಿಕ ಆಯ್ತು. ಅಂಥದನ್ನೆಲ್ಲ ಬಿಟ್ಟು ಉಡುಪಿಯ ಆ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಬಿಟ್ಟು ವೀಣಕ್ಕ ಕಲ್ಲಳಿಗೆ ಬಂದರು. ಕಲ್ಲಳಿಗೆ ಬಂದಾಗ ಇಲ್ಲಿ ಹೆಚ್ಚಿನ ಅಂಶ ಇಲ್ಲಿ ಇರ್ತಿರಲಿಲ್ಲ. ಅವರು ಹಿಮಾಲಯದಲ್ಲೇ ಇರ್ತಿದ್ರು. ಹಿಮಾಲಯದಲ್ಲಿ ತಪಸ್ಸು ಮಾಡಿ ಆ ಒಂದು ಧ್ಯಾನದಿಂದ ನಾನು ಪಡ್ಕೊಂಡೆ ಯಾವುದನ್ನಂತಂದ್ರೆ ಈ ಹೆಣ್ಣು ಮತ್ತು ಗಂಡು ಅಲ್ಲದ ಒಂದು ನಿರ್ಭಾವ ಸ್ಥಿತಿಯನ್ನು ನಾನು ತಲುಪಿದೆ, ಅದು ಸತ್ಯಕಾಮರಿಂದ ಅಂತ ಹೇಳ್ಕೊಂಡು ವೀಣಕ್ಕ ಯಾವತ್ತೂ ನಮ್ಗೆ ಹೇಳ್ತಿರ್ತಾರೆ. ಮತ್ತು ಅವ್ರ ನಂತರದಲ್ಲೇ ಆರಾಧನೆ, ಸತ್ಯಕಾಮರ ಆರಾಧನೆ ಅಕ್ಟೋಬರ್ 20, ಆಮೇಲೆ ಅವರ ಜನ್ಮ ಜಯಂತಿಯನ್ನು ಜುಲೈನಲ್ಲಿ ವರ್ಷಕ್ಕೆ 2 ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೊದಲು ನಮಗೆ ಸಹಾಯಧನ ಬರ್ತಿತ್ತು. ಆ ನಂತರದಲ್ಲಿ ಏನಿಲ್ಲ. ಈಗೆಲ್ಲ ನಾಡಿನ ಬಹಳಷ್ಟು ಸಾಹಿತಿಗಳಿಲ್ಲಿ ಬರ್ತಾರೆ. ಹೆಚ್ಚಿನ ಭಾಗ ಎಲ್ಲ ಜ್ಞಾನಪೀಠ ಪುರಸ್ಕೃತರು ಇಲ್ಲಿ ಬಂದು ಹೋಗಿದ್ದಾರೆ. ಅದರಲ್ಲಿ ಯು ಆರ್ ಅನಂತಮೂರ್ತಿ ಅವರು, ಸರಸ್ವತಿ ಸಮ್ಮಾನ ಪುರಸ್ಕೃತರಾದಂಥ ಭೈರಪ್ಪನವರು 1 ವಾರಗಟ್ಟಲೆ ಇರ್ತಿದ್ದರು. ಆಮೇಲೆ ಚಂದ್ರಶೇಖರ್ ಕಂಬಾರ್ ಅವರು, ಹೀಗೆ ನಾಡಿನ ಎಲ್ಲ ಹಿರಿಯ ಸಾಹಿತಿಗಳು ಬಂದು ಇಲ್ಲಿ ಉಳ್ಕೋತಾರೆ. ಅದಕ್ಕೆ ಕಾರಣ ಸತ್ಯಕಾಮರು ಮತ್ತು ವೀಣಕ್ಕ. ಕಡೆಯದಾಗಿ ಸತ್ಯಕಾಮರ ಅದು ಶಕ್ತಿ ಎಂಥದ್ದಿತ್ತು, ಅವರು ಯಾವ ರೀತಿ ಬದುಕಿದ್ರು ಅನ್ನೋದನ್ನು ಒಂದು ಮಾತಿನಲ್ಲಿ ಹೇಳಿ ತಮ್ಮನ್ನು ಕಾಯಿಸೋದಿಲ್ಲ. ತಾವೆಲ್ಲ ಯಾಕೆ ಇದನ್ನು ಹೇಳಿದ್ನಿ ಅಂತಂದರೆ, ಈ ಜಾಗದ ಅದ್ಭುತ, ಈ ಅದ್ಭುತ ಇದ್ದಾಗ ಇದಕ್ಕೊಂದು ಶಕ್ತಿ ಇದೆ. ಆ ಶಕ್ತಿ ಯಾವುದು ಅನ್ನೋ ಕುತೂಹಲ ನಿಮ್ಮಲ್ಲಿದ್ದರೆ ಅದಕ್ಕಾಗಿ ಅಂಥೇಳಿ ಒಂದು 4 ಮಾತಿನಲ್ಲಿ ವೀಣಕ್ಕ ಮತ್ತು ಸತ್ಯಕಾಮರು ಹಿಮಾಲಯದಲ್ಲಿ ಒಂದು ಸಲ ಇದ್ದಾಗ, ಅವರು ಕಾಲಾಗೋಕ್ಕಿಂತ ಒಂದು 4 ವರ್ಷ ಮುಂಚೆ, ಅಪ್ಪಯ್ಯ ನೀನು ಯಾವ ರೀತಿ ಸಾಯ್ತಿ ಅಂಥೇಳಿ ವೀಣಕ್ಕನ ಪ್ರಶ್ನೆ. ಯಾಕಂತಂತಂದ್ರೆ ನಾವಾದ್ರೆ ನಮ್ಮ ವಿಚಾರಗಳೇ ಬೇರೆ ಇರ್ತಾವೆ ಚರ್ಚೆ ಮಾಡೋದು. ಯಾವಾಗ ಈ ಒಂದು ಜೀವನ ಶೈಲಿಯನ್ನು ಬದಲಿಸಿ ಭಗವಂತನ ಕಡೆ ಯಾರು ಲಕ್ಷ್ಯ ಇರ್ತಾರೋ ಅವರು ಹುಟ್ಟು ಮತ್ತು ಸಾವುಗಳ ಬಗ್ಗೆನ ಮಾತಾಡೋದು. ಅವರು ಅದ್ರ ಬಗ್ಗೆನ ಅದನ್ನು ತಿಳ್ಕೋಬೇಕು ಅನ್ನುವಂಥ ಆಸೆ ಅವರಿಗೆ. ನೀನು ಯಾವ ರೀತಿ ಸಾಯ್ತೀಯಪ್ಪ ಅಂತಂದಾಗ, ಮಗಳೇ ಯಾವತ್ತು ನನ್ನ ಕೈ ಮತ್ತು ಕಾಲುಗಳು ನನ್ನ ಸ್ವಾಧೀನದಲ್ಲಿ ಇರುವುದಿಲ್ಲವೋ ಆವತ್ತು ನಾನು ಇರೋದಿಲ್ಲ ಅಂತ ಹೇಳಿದ್ರಂತೆ. ನಂತರ ಬೆಂಗಳೂರಲ್ಲಿದ್ದರು ಇವರು. ಬೆಂಗಳೂರಲ್ಲಿ ಒಂದು ಮನೆಯಲ್ಲಿದ್ದಾಗ ಆವಾಗ ಸ್ವಲ್ಪ ಹುಷಾರಿರಲಿಲ್ಲ, ಸಣ್ಣಗೆ ಜ್ವರ ಬಂದಿತ್ತಂತೆ ಸತ್ಯಕಾಮರಿಗೆ. ಆವಾಗ ಅವರಿಗೆ 80. ಅಪ್ಪಯ್ಯ ಎದ್ದು ಹೋಗಬೇಕಾದ್ರೆ ನೀನು ಬಾಗಿಲ ಹಾಕ್ಕೋಬೇಡ, ಹೊರಗಡೆ ಟಾಯ್ಲೆಟ್ಗೆ ಅದು ಹೋಗ್ಬೇಕಂತಂದ್ರೆ ಚಿಲಕ ಹಾಕ್ಕೋಬೇಡ, ಅಶಕ್ತಾಗಿದ್ದೀಯಾ, ಬಿದ್ದಿಗಿದ್ದೀಯಾ, ಹಾಗೆ ಹೋಗಿ ಕೂಡು ಅಂಥೇಳಿ. ಅವರು 2 ಗಂಟೆಗೆ ಎದ್ದು ಆ ಕಡೆ ಹೋಗ್ಬೇಕನ್ನಿಸಿದಾಗ ಹೋಗಾಗ ಕೆಳಗಡೆ ಮಲಗಿರೋಂಥ ವೀಣಕ್ಕಗೆ ಅವ್ರ ಕಾಲು ಟಚ್ ಆಕತಿ, ಇವ್ರಿಗೆ ಎಚ್ಚರಕತಿ, ಹೊಂಟಾರ ಹೋಗಲಿ ಟಾಯ್ಲೆಟ್ ಹೋಗಿ ಬರ್ತಾರೆ ಅಂಥೇಳಿ. ಹೋದ ಕೂಡಲೇ ಸ್ವಲ್ಪ ಸಪ್ಪಳಕತಿ ಬಕೆಟ್ದು ಅನ್ನಿಸ್ತತಿ ವೀಣಕ್ಕಗೆ. ಹೌದು ಇವ್ರಿಗೆ ಏನೋ ಕುಸಿದಿರಬೇಕು ಅಥವಾ ಬಿದ್ದಿರಬೇಕು, ಸಹಾಯ ಮಾಡೋಣ ಅಂತ ಹೋಗ್ತಾಳೆ, ಹಂಗಾಗಿರ್ತತಿ. ಆಮೇಲೆ ವೀಣಕ್ಕ ಅವ್ರು ನೆಬಿಸಿ ಶುಚಿ ಮಾಡಿ ಕುರ್ಚಿ ಮೇಲೆ ಕುಣಿಸಿ, ಅಪ್ಪ ಏನಾದರೂ ಪೆಟ್ಟಾಯ್ತಾ ಅಂತ ಕೇಳಿದಾಗ ಹೇಳ್ತಾಳಂತ, ಮಗಳೇ ಅವತ್ತು ಒಂದು ದಿನ ನಾನು ನಿನಗೆ ಹೇಳಿದ್ದೆ, ನನ್ನ ಕೈ ಮತ್ತು ಕಾಲುಗಳು ಯಾವತ್ತು ಸ್ವಾಧೀನ ಕಳ್ಕೊತೀವೋ ಅವತ್ತು ನಾನು ಇರುವುದಿಲ್ಲ ಅಂತ, ಬರ್ತೀನಿ ಮಗಳೇ ಅಂಥೇಳಿ ಕಲಾಸ್. ಇಂಥ ಒಂದು ಇಚ್ಛಾಮರಣೆ, ಇಂಥ ಒಂದು ಶಕ್ತಿ ಸತ್ಯಕಾಮರತ್ತಕ್ಕಿತ್ತು. ಆ ಒಂದು ಶಕ್ತಿನ ಇವತ್ತು ನಾಡಿನ ಎಲ್ಲ ಸಾಹಿತಿ ಮತ್ತು ಕಲಾವಿದರನ್ನು ಇಲ್ಲಿ ಚುಂಬಕದಂತ ಸೆಳೀತಾ ಇದೆ. ಅಂಥ ಒಂದು ವಾತಾವರಣಕ್ಕೆ ತಾವೆಲ್ಲ ಇವತ್ತು ಬಂದಿದ್ದೀರಿ, ನನಗೆ ಭಾಳ ಖುಷಿ ಆಯಿತು. ಯಾಕಂತಂದ್ರೆ ಆಸ್ಟ್ರೇಲಿಯಾದ ಇರ್ತಕ್ಕಂಥ ಸೋನಿಯಾ ಮೇಡಮ್, UK ನಲ್ಲಿರ್ತಕ್ಕಂಥ ನಮ್ಮ ಕ್ರಿಶ್,
ಬೆಂಗಳೂರಿನಲ್ಲಿರ್ತಕ್ಕಂಥ ನಮ್ಮ ಕುಲಕರ್ಣಿ ಮೇಡಮ್ ಅವರು, ಬೇರೆ ಬೇರೆ ನಾಡಿನ ಬೇರೆ ಬೇರೆ ಭಾಗದಿಂದ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ತಮಗೆಲ್ಲ ಒಂದೇ ಒಂದು ಆಸಕ್ತಿ, ನಾವೆಲ್ಲ ಸೇರಬೇಕು, ನಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ಅನಾವರಣ ಮಾಡಬೇಕು, ಆ ಥರ ಒಂದು ಆನಂದವನ್ನು ನಾವು ಹೊಂದಬೇಕು ಅಂಥ ಮನಸ್ಥಿತಿಯಿಂದ ತಾವೆಲ್ಲ ಬಂದಿದ್ದೀರಿ. ತಮ್ಮನ್ನೆಲ್ಲ ಮತ್ತೊಮ್ಮೆ ತುಂಬ ಹೃದಯದಿಂದ ಈ ಸುಮ್ಮನೆಗೆ ಸ್ವಾಗತಿಸಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.